ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೆ ಸೇಮ್ ಆ್ಯನ್ಯುವಲ್ ಎಕ್ಸಾಮ್ 2019 ಅನಾಟೊಮಿ DMLT 2ನೇ ವರ್ಷದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳೇ, ಅನಾಟೊಮಿ ಸಬ್ಜೆಕ್ಟ್ದಿಂದ ಮತ್ತು ಇವತ್ತು ನಾನು 2ನೇ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾವುದಂತಂದರೆ ನೇಮ್ದ 3 ಮಾರ್ಕ್ಸ್ನ ಕ್ವಶನ್ ಒಳಗಡೆ ನಿನ್ನೆ ನಾವು ಏನು ಮಾಡಿದೆ ಅಂತಂದರೆ ನೇಮ್ ದ ಬೋನ್ಸ್ ಆಫ್ ಲೋವರ್ ಲಿಂಬ್ ಬಗ್ಗೆ ಹೇಳಿದ್ದೆ. ಇವತ್ತು ಸೇಮ್ 2ನೇ ಕ್ವಶನ್ ಯಾವುದಂತಂದರೆ ಇಲ್ಲಿ ನೇಮ್ ದ ಮಸಲ್ಸ್ ಆಫ್ ಲೆಗ್ಸ್ದಲ್ಲಿರುವಂತಹ ಮಸಲ್ಗಳ ಹೆಸರುಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಇಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, ಅಂದರೆ ಯಾವೆಲ್ಲ ಹೆಸರುಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನೇಮ್ ದ ಮಸಲ್ಸ್ ಆಫ್ ಲೆಗ್ಸ್ದ ಮಸಲ್ಸ್ಗಳ ಹೆಸರಿಸಿ ಅಂದಾಗ ಇಲ್ಲಿ ಕ್ವಾಡ್ರಿಸೆಫ್. ಒಂದನೇದು ಮೇನ್ ಅಂದರೆ ಕ್ವಾಡ್ರಿಸೆಫ್ ಅಂದರೆ ಇಲ್ಲಿ ನೋಡಿ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಮಸಲ್ಗಳ 4 ಭಾಗ ಮೇನ್ ಯಾವುದು ಅಂತಂದರೆ ಇಲ್ಲಿ ಕ್ವಾಡ್ರಿಸೆಫ್, ಆಮೇಲೆ ಹೆಮ್ಸ್ಟ್ರಿಂಗ್ಸು, ಆಮೇಲೆ ಅಡಕ್ಟರ್ಸ್ ಇನ್ ದ ಅಪ್ಪರ್ ಲೆಗ್. ಇನ್ನು 4ನೇದು ಯಾವುದಂದರೆ ಕೆಲ್ವೀಸ್ ಇನ್ ದ ಲೋವರ್ ಲೆಗ್ಸ್. 4 ಮೇನ್ ಭಾಗಗಳನ್ನಾಗಿ ಡಿವೈಡ್ ಮಾಡಲಾಗಿದೆ ಇದರಲ್ಲಿ. ಒಂದು ಕ್ವಾಡ್ರಿಸೆಫ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸು ಮತ್ತು ಅಡಕ್ಟರ್ಸ್ ಇನ್ ದ ಅಪ್ಪರ್ ಲೆಗ್ಗು. ಇನ್ನು 4ನೇದು ಕ್ಯಾಲ್ವೀಸ್ ಇನ್ ದ ಲೋವರ್ ಲೆಗ್ಸ್. ಯಾವೆಲ್ಲ ಇದ್ದಾವೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಯಾವೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಮಗೆ. ಇದು ಕ್ವಾಡ್ರಿಸೆಫ್, ಆಮೇಲೆ ಇದು ಹ್ಯಾಮ್ಸ್ಟ್ರಿಂಗ್ ಮಸಲ್ಸು. ಅದಾದ ಮೇಲೆ ಯಾವುದಂತಂದರೆ ಇದು ನಮ್ಮದು ಅಡಕ್ಟರ್ಸ್ ಇನ್ ದ ಅಪ್ಪರ್ ಲೆಗ್, ಆಮೇಲೆ ಇನ್ನೊಂದು ಕ್ಯಾಲ್ವೀಸ್ ಇನ್ ದ ಲೋವರ್ ಲೆಗ್ಸ್. ಇವು ಏನಂದರೆ 4 ನಮಗೆ ಮಸಲ್ಸ್ಗಳ